ಸರ್, ನೀವು ನನಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತಗೋಬಾರ್ದಿತ್ತು. ಆಸ್ತಿ ಪತ್ರದಲ್ಲಿ ಎಷ್ಟೇ ಕಂಡೀಷನ್ಸ್ ಇದ್ರು ಅವ್ರು ಬದಲಾಗೋರಲ್ಲ ಅಲ್ವಾ? ಹೌದು ಕರ್ಣ, ಕಲ್ಲ ಎಷ್ಟೇ ವರ್ಷ ನೀರಲ್ಲಿಟ್ಟರು ಅದು ಮೆತ್ಕಾಗೋದಿಲ್ಲ. ಪ್ರಿಯಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆಸ್ತಿ ಪತ್ರ ಅವನ ಕೈಲಿ ಬಂದಿದ ತಕ್ಷಣ ಅವನ ಒಳಗಡೆ ಇರೋದು ರಾಕ್ಷಸ ಹೇಗೆ ಹೊರಗಡೆ ಬಂದ ನೋಡು. ಈಗಲೇ ಹೀಗೆ ಇನ್ನು ಇಡೀ ಆಸ್ತಿ ಅವನ ಹೆಸರಿಗೆ ಸಿಕ್ಬಿಟ್ರೆ ಏನಾಗ್ಬೋದು? ನಿನಗೆ ಕೋಟಿ ಕೋಟಿ ಆಸ್ತಿಗಿಂತ ನಿನ್ ಕೆಟ್ಟ ಈಗೋನೇ ಹೆಚ್ಚಾಯ್ತಾ? ಮೂರ್ಖ, ಶತಮೂರ್ಖನ ತರ ಯೋಚನೆ ಮಾಡ್ತಾ ಇದ್ಯಾ. ನೀನ್ ತಲೆದಿರೋ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡು. ಅಂದ್ರೆ ಹೇಳಿದ್ದಕ್ಕೆಲ್ಲ ತಲೆಲ್ಲಾಡಿಸ್ಬೇಕಾ? ಹಾಗೆಲ್ಲೋ ಹೇಳ್ದೆ ನಾನು. ದಡ್ಡ, ಇದು ಎಷ್ಟು ದೊಡ್ಡ ವಿಷಯ ಅಂತ ನಿನ್ಗೆ ಏನಾದ್ರೂ ಗೊತ್ತಿದ್ಯಾ? ಕಂಡೀಷನ್ ಹಾಕ್ತಾ ಇದ್ರಿ ಅಂತ ಆ ನಾಯಿ ಅನ್ಕೊಂಡಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಚಿನ್ನದ ಗಣಿ ತಂದು ನಮ್ಮ ಮುಂದೆ ಸುರಿತಾ ಇದ್ದಾನೆ. ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ನಮ್ಮ ಕೈಗೆ ಸಿಗೋದಕ್ಕೆ ಇದಕ್ಕಿಂತ ಅವಕಾಶ ಬೇಕಾ? ನೀನು ಕೆಟ್ಟ ದುರಹಂಕಾರದಿಂದ ಇದನ್ನ ಕಾಲಲ್ಲಿ ಹೋದ್ರೆ ನಿನ್ನಂತ ದಡ್ಡ ಈ ಜಗತ್ತಲ್ಲೇ ಇರಲ್ಲ. ಡ್ಯಾಡ್, ನಾನು ಎಕ್ಸಾಮ್ ಬರ್ಬೇಕಾದ್ರೆ ಪಾಸ್ ಆಗ್ತೀನಿ. ಆದ್ರೆ 1 ವರ್ಷ ಆ ರಿಯಾ ಜೊತೆ ನಾನು ಸಂಸಾರ ಮಾಡೋಕ್ಕಾಗುತ್ತಾ? ಇಟ್ಸ್ ಸೋ ಇರಿಟೇಟಿಂಗ್. ನಿನ್ನ ತಲೆಯಲ್ಲಿ ಸಗಣಿನೇ ತುಂಬಿರೋದು. ಈ ಸಮಯ ಸಿಟ್ಟ ತಗೋ ನಿರ್ಧಾರ ಅಲ್ಲ ಕಣ. ಆ ತಿಪ್ಪೆನ ಚಿಂದ ತಟ್ಟೆಯಲ್ಲಿ ತಾಂಬೂಲ ಇಟ್ಟು ನಿಮ್ಮ ಮಾತಿ ತಗೊಳ್ಳಿ ಅಂತ ಕರೀತಾ ಇದ್ದಾನೆ. 1 ವರ್ಷ, ಆಫ್ಟರ್ ಆಲ್ 1 ವರ್ಷ. ಸಮಾಧಾನವಾಗಿ ತೆಪ್ಪಗೆ ಸಹಿಸ್ಕೊ, ಸ್ಮಾರ್ಟಾಗಿ ಪ್ಲೇ ಮಾಡು. 1 ವರ್ಷ ಅನ್ನೋದು 1 ನಿಮಿಷದ ಥರ ಕಳೆದೋಗುತ್ತೆ. ನಿನ್ನ ಅಹಂಕಾರ, ಮಣ್ಣು, ಮಸಿ, ಸಿಟ್ಟು ಎಲ್ಲ ಮೂಟೆ ಕಟ್ಟಿ ಅಟ್ಟದ ಮೇಲೆ ಹಾಕು. ನೀನ್ ಲೋ ಕ್ಲಾಸ್ ಹುಡುಗಿಗೆ ನಾನು ಗಂಡ ಆಗಿರ್ಬೇಕಾ? ಗಂಡ ಆಗಿರಬೇಡ, ಗಂಡಂತರ ಆ್ಯಕ್ಟ್ ಮಾಡು ಅಷ್ಟೇ. ನಮಗೆ ಬೇಕಾಗಿರೋದು ನಮಗೆ ಸಿಗೋವರೆಗೂ ಆ ತಿಪ್ಪೆ ಮುಂದೆ ಈ ಅಂತ ಹಲ್ಗಿರ್ಕೊಂಡಿದ್ದೀವಿ. ಕೈ ಕಟ್ಕೊಂಡು ನಿಂತ್ಕೊ. ಅದೇನೋ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ. 1 ಸಾರಿ ನಮ್ಮ ಆಸ್ತಿ ನಿನ್ನ ಕೈ ಸೇರಲಿ. ಆ ತಿಪ್ಪೆ ಜೊತೆ ಆ ಜೀರುಂಡೆನೂ ಕೂಡ 1 ಸೆಕೆಂಡು ತಡ ಮಾಡದೆ ಒದ್ದು ಓಡಿಸೋಣ. ಇನ್ನು ಗುಬ್ಬಚ್ಚಿರಿಯ ಯಾವ ಲೆಕ್ಕ? ಒಂದ್ಸರಿ ಯೋಚನೆ ಮಾಡಿ. ಓಕೆ ಡ್ಯಾಡ್, ಆದರೆ 1 ವರ್ಷದ ಮೇಲೆ 1 ಸೆಕೆಂಡು ಕೂಡ ನಾನು ರಿಯಾ ಜೊತೆ ಇರಲ್ಲ. ಇರ್ಬೇಡ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ತಾಳನ ತೆಗೆದು ಅವನೇ ನಮ್ಮ ಕೈ ಕೊಡ್ತಾ ಇದ್ದಾನೆ. ಆಡಿಸ್ಬೇಕು, ಚೆನ್ನಾಗಿ ಆಡಿಸ್ಬೇಕು. ಹೇಗೆ ಆಡಿಸ್ಬೇಕು ಅಂತಂದ್ರೆ ಸೋತು ಸುಣ್ಣ ಆಗ್ಬೇಕು. ಕೆಳಗೆ ಬಿದ್ದವನು ಮತ್ತೆ ಹೇಳೋಕ್ಕೂ ಆಗಲೇಬಾರ್ದು. ಒಂದು ನೆನ್ಪಿಟ್ಕೊ, ಗೆಲ್ಲೋವರೆಗೂ ನಮ್ಮ ತಲೆನ ತೆಗಿಸ್ಬೇಕು. 1 ಸಾರಿ ನಾವು ಗೆದ್ದ ಮೇಲೆ ಎದುರಾಳಿ ತಲೆನ ನಾವೇ ತೆಗಿಬೇಕು. ಇದೇ ನಮ್ಮ ನೀತಿ. ಆದರೂ ಕರ್ಣ, ನೀನು ದುಡುಕ್ಬಿಟ್ಟು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಆಸ್ತಿ ಎಲ್ಲ ಅವನ ಕೈಗೆ ಸೇರಿದ್ಮೇಲೆ ನೀನು ಹೇಳೋ ಪ್ರಕಾರನೇ ಇರ್ತಾನೆ ಅಂತ ನಂಬಕ್ಕಾಗತ್ತಾ? ಈಗಿರೋ ಸಮಸ್ಯೆನ ಬಗೆಹರಿಸೋಕೋಗಿ ಹೊಸದಾಗಿ ಆಪತ್ನ ಮೈ ಮೇಲೆ ಎಳ್ಕೊಂಡೇನೋ ಅನಿಸ್ತಿದೆ ಕಂದ. ನೀವೆಲ್ಲ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಆದರೆ ಹುಲ್ ಕಡ್ಡಿ ಇಟ್ಕೊಂಡು ಯುದ್ಧಕ್ಕೆ ಇಳಿಯೋನಲ್ಲ ನಾನು. ಇದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಕೊಂಡ್ರ? ಕರ್ಣ, ನೀನು ಹೇಳೋ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀನಿ. ರಿಯಾ ಜೊತೆ ಸಂಸಾರನೂ ಮಾಡ್ತೀನಿ, ಹಾಗೆ ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡ್ತೀನಿ.